ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು 2 ಡೇಸ್ ಲಾಗ್ ಆಗಿರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಇನ್ನು ಹಬ್ಬ ಆದ ಮಾರನೇ ದಿನವೇ ಹುಣ್ಣಿಮೆ ಬಂದಿದೆ, ಜೊತೆಗೆ ರಕ್ಷಾಬಂಧನ ಕೂಡ. ಹುಣ್ಣಿಮೆ ಇರೋದ್ರಿಂದ ಶನಿವಾರ ಕಳಶ ಏನು ತೆಗೆಯೋದಕ್ಕೆ ಹೋಗಲಿಲ್ಲ. ನಾನು ಒಟ್ಟಿಗೆ ಭಾನುವಾರ ತೆಗೆಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ರಕ್ಷಾಬಂಧನ ಇರೋದ್ರಿಂದ ರಾಖಿ ಕಟ್ಟೋದಕ್ಕೆ ನನ್ನ ತಮ್ಮನಿಗೆ ಫೋನ್ ಮಾಡಿದ್ದೆ ಬಾ ಅಂತ ಹೇಳಿ. ಇನ್ನು ಅವನಿಗೂ ಕೂಡ ಕೆಲಸ ಇತ್ತು. ಕೆಲಸಕ್ಕೆ ಹೋಗೋಷ್ಟರಲ್ಲಿ ಬಂದು ರಾಖಿ ಕಟ್ಟಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದ. ಇನ್ನು ಅವನು ಬರೋಷ್ಟರಲ್ಲಿ ನಾನು ಕೂಡ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ರಾಖಿ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಅವನು ಕೂಡ ಬೆಳಿಗ್ಗೆ ಬಂದ. ಅವನು ಬಂದಮೇಲೆ ಇನ್ನು ಅವನಿಗೂ ಕೂಡ ರಾಖಿನ ಕಟ್ಟಿ ಸ್ವೀಟ್ನ ತಿನ್ನಿಸ್ದೆ. ಇನ್ನು ರಾಖಿ ಎಲ್ಲ ಕಟ್ಟಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಫೋಟೋ ಕೂಡ ತಗೊಂಡ್ವಿ. ಇನ್ನು ಅವನು ಕೂಡ ಮನೇಲಿ ತಿಂಡಿ ಬಂದಿದ್ದ. ತಿಂಡಿ ಎಲ್ಲ ಏನು ಬೇಡ ಅಂತ ಹೇಳ್ದ. ಸರಿ ಅಂತ ಹೇಳಿ ಕುಡಿಯೋದಕ್ಕೆ ಅವನಿಗೆ ಪಾಯಸನ ಕೊಟ್ಟೆ. ಪಾಯಸ ಕುಡಿದು ಇನ್ನು ಅವನು ಕೂಡ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೋದ. ಇದು ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಈ ವರ್ಷ ಹಬ್ಬ ಆದ ಮಾರನೇ ದಿನವೇ ಹುಣ್ಣಿಮೆ ಇದ್ದಿದ್ದರಿಂದ ಕಳಶ ಏನು ತೆಗಿಯೋದಕ್ಕಾಗಿರಲಿಲ್ಲ. ಹಾಗಾಗಿ 3 ದಿನ ಲಕ್ಷ್ಮಿನ ಹಾಗೆ ಇಟ್ಕೊಂಡಿದ್ದೆ. ಇವತ್ತು ಭಾನುವಾರ, ಇವತ್ತು ಕಳಶನ ತೆಗಿತಾ ಇದ್ದೀನಿ. ಕಳಶ ತೆಗಿಯೋ ಮೊದಲು ಇನ್ನೊಂದು ಸಾರಿ ದೇವ್ರಿಗೆ ಪೂಜೆನ ಮಾಡಿ ಹಾಗೆಯೇ ಆರತಿನ ಮಾಡ್ತಾಯಿದ್ದೀನಿ. ಇನ್ನು ದೇವ್ರ ಹತ್ರ ಆರತಿ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಳಶನ ತೆಗಿತೀನಿ. ಇನ್ನು ಈ ವರ್ಷ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಇನ್ನು ಪೂಜೆಯಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲ ಕ್ಷಮಿಸು ಅಂತ ಹೇಳಿ ದೇವ್ರನ್ನ ಕೇಳಿಕೊಂಡು ಇನ್ನೊಂದು ಸಾರಿ ನಮಸ್ಕಾರನ ಮಾಡಿಕೊಂಡು ಇವಾಗ ಕಳಶನ ತೆಗಿತಾ ಇದ್ದೀನಿ. ಇನ್ನು ಕಳಶನ ತೆಗಿಯುವಾಗ ಮೊದಲು ಬಲದ ಕಡೆ 3 ಸರಿ ಅಲುಗಾಡಿಸ್ಬೇಕು. ಇನ್ನು ನಾನು ಕೂಡ ಇವಾಗ 3 ಸರಿ ಬಲದ ಕಡೆ ಕಳಶನ ಅಲುಗಾಡಿಸಿ ಇವಾಗ ಕಳಶನ ತೆಗಿತಾ ಇದ್ದೀನಿ. ಇನ್ನು ಕಳಶನ ತೆಗೆಯುವಾಗ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಈ ವರ್ಷ 3 ದಿನ ಲಕ್ಷ್ಮಿನ ಮನೇಲಿಟ್ಟು ಪೂಜೆನ ಮಾಡಿದ್ದೆ. ಇನ್ನು ಈ ಸರಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಇನ್ನು ಅಮ್ಮನವರು ಕೂಡ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಇನ್ನು ಅದನ್ನು ಅಲಂಕಾರ ಎಲ್ಲ ತೆಗಿಯೋದಕ್ಕೆ ನನಗಂತೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇನ್ನು ಹಬ್ಬದ ದಿನ ಅಲಂಕಾರ ಮಾಡೋದಕ್ಕೆ ಎಷ್ಟೊಂದೆಲ್ಲ ಟೈಮ್ ತಗೊಂಡಿರ್ತೀವಿ, ಮತ್ತು ಮಾಡುವಾಗ ಯಾವ ರೀತಿ ಬರುತ್ತೋ ಅಂತ ಹೇಳಿ ಟೆನ್ಷನಲ್ಲಿ ಇರ್ತೀವಿ. ಇನ್ನು ಅಲಂಕಾರ ಎಲ್ಲ ಆದಮೇಲೆ ತುಂಬಾ ಖುಷಿಯಾಗುತ್ತೆ. ಇನ್ನು ಇವಾಗ ಎಲ್ಲ ತೆಗೆದಿಡುವಾಗ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಆದರೂ ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ. ಇನ್ನು ದೇವ್ರನ್ನ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಹಾಗಾಗಿ ಎಲ್ಲ ತೆಗೆದು ಇಡಲೇಬೇಕು. ಇನ್ನು ಈ ವರ್ಷ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಇನ್ನು ಮುಂದಿನ ವರ್ಷ ತಾಯಿ ಮಹಾಲಕ್ಷ್ಮಿ ಇನ್ನೂ ಚೆನ್ನಾಗಿ ಹಬ್ಬ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಬೇಡಿಕೊಂಡು ಇನ್ನು ಕಳಶ ಎಲ್ಲ ತೆಗೆದು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಕಳಶ ಎಲ್ಲ ತೆಗ್ದಾದ್ಮೇಲೆ ಇನ್ನು ಕಳಶದಲ್ಲಿರೋ ನೀರನ್ನು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಕಳಶನ ಲಕ್ಷ್ಮಿ ಸಂಕೇತವಾಗಿ ಪೂಜಿಸಿರ್ತೀವಿ. ನೀರನ್ನು ಅಲ್ಲಿ ಇಲ್ಲಿ ಚೆಲ್ಲಬಾರ್ದು, ಸಿಂಕ್ಗೆ ಹಾಕಬೇಕು. ಇಲ್ಲ ಅಂದರೆ ಮನೆ ಹತ್ರ ಮರ ಅಥವಾ ಗಿಡ ಇದ್ದರೆ ಗಿಡಕ್ಕೆ ಹಾಕಬೇಕು. ಇನ್ನು ನಮ್ಮ ಮನೆ ಹತ್ರ ಮರ ಗಿಡ ಯಾವುದೂ ಇಲ್ಲ, ಹಾಗಾಗಿ ಸಿಂಕ್ಗೆ ಹಾಕ್ತೆ. ಕಳಶ ಎಲ್ಲ ಎತ್ತಿಟ್ಟಾಯಿತು. ಇನ್ನು ದೇವ್ರಿಗೆ ಉಡಿಸಿರೋ ಸೀರೆನ ತೆಗೆದು ನೀಟಾಗಿ ಮಡಚಿ ಅದನ್ನು ಕೂಡ ಎತ್ತಿಟ್ಟು ಇನ್ನು ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ. ಇವತ್ತು ರಾಯರ ಆರಾಧನೆ, ಹಾಗಾಗಿ ಮನೆ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇನ್ನು ನಾವು ಕೂಡ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇನ್ನು ಇವತ್ತು ಭಾನುವಾರ ಇರೋದ್ರಿಂದ ಅಪ್ಪ ಅಮ್ಮ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದರು. ಇನ್ನು ಅವರು ಕೂಡ ಮಠಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಇವಾಗ ಮಠಕ್ಕೆ ಹೋಗ್ತಾ ಇದ್ದೀವಿ. ಆಗಲ್ಲ ಕಣ್ಬಿಡು, ನೀನು ದೊಡ್ಡವನಾಗಬೇಕು. ಶಕ್ತಿ ಸಾಲದಿಲ್ಲ ಮಗಿಗೆ, ಇನ್ನೂ ಚಿಕ್ಕಂತ ನೀನು. ಅದೇ ನೀನತ್ತು ಮಗು ಹತ್ತು ತಿರ್ಗಿಸ್ಕೊಳ್ಳಿ. ನಾವು ಕೂಡ ಇವಾಗ ಮನೆ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ಇನ್ನು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಸ್ಟಾರ್ಟಿಂಗೇ ವಾಟರ್ ಫಾಲ್ಸ್ ಥರ ಮಾಡಿ ಅಲ್ಲಿ ರಾಯರ ಫೋಟೋನ ಇಟ್ಟಿದ್ರು. ಫೋಟೋ ತೆಗೆಸ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅಪ್ಪ ಅಮ್ಮ ರತ್ನ ಮತ್ತು ತನು ಎಲ್ಲರೂ ಕೂಡ ಬಂದರು. ಇನ್ನು ನಾವು ಕೂಡ ಇವಾಗ ಮಠದೊಳಗಡೆ ಬಂದ್ವಿ. ಇನ್ನು ಸ್ಟಾರ್ಟಿಂಗಲ್ಲೇ ಫಾಲ್ಸ್ ಥರ ಮಾಡಿದ್ರು, ಅಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋನ ತೆಗೆಸ್ಕೊಂಡು ಆಮೇಲೆ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇದ್ದಾನೆ
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಹೊರಗಡೆ ಬಂದ್ವಿ. ಇನ್ನು ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಇನ್ನು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಹಬ್ಬದ ದಿನ ತಂದಿರೋ ಹಣ್ಣೆಲ್ಲ ಹಾಗೆ ಉಳ್ಕೊಂಡಿತ್ತು. ಇನ್ನು ಮಕ್ಕಳಿಗೆ ಹಾಗೆ ತಿನ್ನೋದಕ್ಕೆ ಕೊಟ್ಟರೆ ಅವ್ರು ನಿಜವಾಗ್ಲೂ ತಿನ್ನೋದಿಲ್ಲ, ಹಣ್ಣೆಲ್ಲ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಹಣ್ಣನ್ನು ಕಟ್ ಮಾಡಿ ರಸಾಯನ ಮಾಡೋಣ ಅಂತ ಹೇಳಿ ಇವಾಗ ರಸಾಯನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ರತ್ನ ಹಣ್ಣೆಲ್ಲ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಟ್ಲು. ಇನ್ನು ಒಂದು ಕಡೆ ಕಾಯೆಲ್ಲ ತುರ್ಕೊಂಡು ಹಾಗೆಯೇ ಬೆಲ್ಲ ಎಲ್ಲ ಕಟ್ ಮಾಡಿಕೊಂಡೆ ರಸಾಯನ ರೆಡಿ ಮಾಡೋದಕ್ಕೆ. ಹಣ್ಣೆಲ್ಲ ಕಟ್ ಮಾಡಿಕೊಂಡು ಜೊತೆಗೆ ಕಾಯಿ ತುರಿ, ಬೆಲ್ಲ, ಸ್ವಲ್ಪ ಜೇನುತುಪ್ಪನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕಡಲೆಪುರಿನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ರಸಾಯನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇನ್ನು ಹಣ್ಣನ್ನು ಹಾಗೆ ತಿನ್ನಿ ಅಂತ ಕಟ್ ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ತಿನ್ನೋದಿಲ್ಲ, ಎಲ್ಲ ವೇಸ್ಟ್ ಮಾಡ್ತಾರೆ. ಇನ್ನು ನಾವು ಕೂಡ ಎಲ್ಲರೂ ರಸಾಯನ ತಿಂದ್ವಿ. ಇನ್ನು ಸಂಜೆ ತನಕ ಅಪ್ಪ ಅಮ್ಮ ಕೂಡ ಮನೇಲೇ ಇದ್ದರು. ಹಬ್ಬದ ದಿನ ಇನ್ನು ಅಮ್ಮ ಮನೆಗೆ ಬರೋದಕ್ಕೆ ಆಗಿರಲಿಲ್ಲ. ಅಮ್ಮನ ಮನೇಲೂ ಕೂಡ ಲಕ್ಷ್ಮಿನ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ, ಹಾಗಾಗಿ ಬರೋದಕ್ಕೆ ಆಗಿರಲಿಲ್ಲ. ಇನ್ನು ಇವತ್ತು ಹೇಗಿದ್ರು ಬಂದಿದ್ರು ಅಂತ ಹೇಳಿ ರತ್ನ ಮತ್ತು ಅಮ್ಮ ಇಬ್ರಿಗೂ ಕುಂಕುಮ ಕೊಟ್ಟೆ. ಇನ್ನು ಅವರು ಕೂಡ ಸಂಜೆ ತನಕ ಇದ್ದು ಅವರು ಮನೆಗೆ ಹೋದರು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.